ಉಪಚುನಾವಣೆಯ ಹಿನ್ನಡೆಯನ್ನ ಮಹಾರಾಷ್ಟ್ರ ಮತ್ತು ಹರಿಯಾಣದ ಗೆಲುವಿನೊಂದಿಗೆ ಸರಿತೂಗಿಸಿಕೊಂಡರ ಪ್ರಧಾನಮಂತ್ರಿ ನರೇಂದ್ರ ಮೋದಿ 2024ರ ಲೋಕಸಭಾ ಚುನಾವಣೆಯ ಸೆಟ್ ಬ್ಯಾಕ್ ಅದಾದ ನಂತರ ಹರಿಯಾಣ ಮತ್ತು ಮಹಾರಾಷ್ಟ್ರದ ಭರ್ಜರಿ ಗೆಲುವು. ಲೋಕಸಭಾ ಚುನಾವಣೆಯ ಗೆಲುವಿನ ಬಳಿಕ ಕಾಂಗ್ರೆಸ್ ಪಕ್ಷಕ್ಕೆ 2 ಸತತ ಸೋಲು. ಎರಡು ರಾಜ್ಯಗಳ ಗೆಲುವಿನ ಪರಿಣಾಮ ರಾಷ್ಟ್ರ ರಾಜಕಾರಣದ ಮೇಲೇನು? 4-5 ತಿಂಗಳಲ್ಲಿ ಲೋಕಸಭಾ ಚುನಾವಣೆಯ ಸೋಲಿನ ನಂತರ ಪಾಠ ಕಲಿತ ಬಿಜೆಪಿ. ಲೋಕಸಭಾ ಚುನಾವಣೆಯಲ್ಲಿ ಸತತ 3ನೆಯ ಸಲ ಬಿಜೆಪಿ ಏಕಾಂಗಿಯಾಗಿ ಬಹುಮತವನ್ನು ತಲುಪುತ್ತೆ ಅಂತ ಅನೇಕರ ಭವಿಷ್ಯ ನುಡಿದಿದ್ರು. ಅದು ಸಾಧ್ಯ ಆಗಲಿಲ್ಲ. ನರೇಂದ್ರ ಮೋದಿಯವರ ನಾಯಕತ್ವದ ಮೇಲೆ ಪ್ರಶ್ನಾರ್ಥಕ ಚಿಹ್ನೆಗಳು ಹೇಳೋ ಹಂಗಾಯ್ತು. ಲೋಕಸಭಾ ಚುನಾವಣೆಯ ನಂತರ ವಿಧಾನಸಭಾ ಚುನಾವಣೆಗಳಲ್ಲಿ ಬಿಜೆಪಿಯ ಬೆಟರ್ ಪರ್ಫಾರ್ಮೆನ್ಸ್ ಲೋಕಸಭಾ ಚುನಾವಣೆಯ ಹಿನ್ನಡೆಯನ್ನು ಸರಿದೂಗಿಸ್ತಾ, ಇದು ಇವತ್ತಿನ ಪ್ರಶ್ನೆ. ಅದರಲ್ಲೂ ಮಹಾರಾಷ್ಟ್ರದ ಗೆಲುವು 48.2% ಮತ ಪ್ರಮಾಣವನ್ನು ತೆಗೆದುಕೊಂಡು 234 ಸೀಟ್ಗಳನ್ನು NDA ಮೈತ್ರಿಕೂಟ ಅರ್ಥಾತ್ ಮಹಾಯುತಿ ಗಳಿಸಿಕೊಂಡಿದೆ. ಮ್ಯಾಜಿಕ್ ನಂಬರ್ 145, 2/3 ಮೆಜಾರಿಟಿಗೆ 192. ಆದರೆ ಮಹಾಯುತಿ ಪಡೆದದ್ದು 234. ಮಹಾವಿಕಾಸ್ ಅಘಾಡಿ 50, ಇತರೆ 4. 15% ಮತಗಳ ವ್ಯತ್ಯಾಸ. ಇತ್ತೀಚಿನ ವರ್ಷಗಳಲ್ಲಿ ಇಷ್ಟು ಅಂತರವನ್ನು ನೋಡಿರಲಿಲ್ಲ. 15%. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ರವೀಂದ್ರ ರೇಷ್ಮೆ, ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ರಮೇಶ್ ಬಾಬು ಅವರು, ಕಾಂಗ್ರೆಸ್ ವಕ್ತಾರ, ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರಮೇಶ್ ಬಾಬು ಅವರು. ಕೆಲವೇ ಕ್ಷಣಗಳಲ್ಲಿ BJP MLC ರವಿಕುಮಾರ್ ಅವರು ನಮ್ಮನ್ನು ಜಾಯ್ನ್ ಆಗ್ತಾರೆ. ಎಸ್ ಪ್ರಶಾಂತ್, ಸತತ 3ನೇ ಸಲ BJP ಮತ್ತೊಮ್ಮೆ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ ಅನ್ನುವ ಭವಿಷ್ಯವನ್ನು ಎಲ್ಲರೂ ನೋಡಿತಾ ಇದ್ದಾಗ 240ಕ್ಕೆ ಬಂದು ಸ್ಟ್ರಕ್ ಆಗಿಬಿಟ್ರು. ಅವಾಗ ಅಂದ್ಕೊಂಡ್ರು ಡೌನ್, ಈಸ್ ಇಟ್ ಅ ಬಿಗಿನಿಂಗ್ ಆಫ್ ಡೌನ್ ಫಾಲ್ ಅಂತ. ಅದೇ ಜೂನ್ 4ರ ಸಂಜೆ ಇಲ್ಲೇ ನಡೆದಿರ್ತಕ್ಕಂಥ ಚರ್ಚೆಯಲ್ಲಿ ನಾನೇ ಒಂದು ವಿಶ್ಲೇಷಣೆಯನ್ನು ಮಾಡಿದ್ದೆ. ಲೋಕಸಭಾ ಚುನಾವಣೆಯಲ್ಲಿಯೇ ಸುಮಾರು 40 ಸೀಟ್ಗಳ ಕೊರತೆ ನರೇಂದ್ರ ಮೋದಿ ಮತ್ತು BJPಗೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇನ್ನು ಮುಂದಿನ ಬಹುತೇಕ ಚುನಾವಣೆಗಳು BJPಗೆ ಪ್ರತಿಕೂಲ ಪರಿಸ್ಥಿತಿ ಇರತಕ್ಕಂಥ ಚುನಾವಣೆಗಳು. ಹೌದು. ಹೀಗಾಗಿ
26ರವರೆಗೆ ಬಿ ಜೆ ಪಿಗೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ರಾಜಕೀಯ ಪರಿಸ್ಥಿತಿ ಇರಲ್ಲ. ಮೊದಲೇ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದೆ ಬಿ ಜೆ ಪಿ ಮತ್ತು ನರೇಂದ್ರ ಮೋದಿಯವ್ರದ್ದೊಂದು 10 ವರ್ಷಗಳ ಒಂದು ಪ್ಯಾಟರ್ನ್, ಪೊಲಿಟಿಕಲ್ ಪ್ಯಾಟರ್ನ್ ಅಂತ ನೀವು ನೋಡೋದಾದರೆ ಅದು ಮೊದಲಿನ ರಾಜಕೀಯ ಪಕ್ಷಗಳಿಗೆ ಅಷ್ಟೊಂದು ಇರಲಿಲ್ಲ. ಆದರೆ ನರೇಂದ್ರ ಮೋದಿ ಬಂದ ಮೇಲೆ ಮೇ ಬಿ ಅವರು ಏಕಾಂಗಿಯಾಗಿ ಅಧಿಕಾರಕ್ಕೆ ಬಂದರು. ಮೊದಲಿಂದೆಲ್ಲ ಸಮ್ಮಿಶ್ರ ಸರ್ಕಾರಗಳಿರ್ತಾಯಿದ್ವು. ಏಕಾಂಗಿಯಾಗಿ ಅಧಿಕಾರಕ್ಕೆ ಬಂದರು. ಒಂದು ರೀತಿ ಪರ ವಿರೋಧ, ಮೋದಿ ಪರ ಮೋದಿ ವಿರುದ್ಧ ಅಷ್ಟೇ ಜೋರಾಗಿ ಪೋಲರೈಸೇಷನ್ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಒಂದು ರಾಜ್ಯದ ಚುನಾವಣೆಯ ಸೋಲು ಗೆಲುವು ನರೇಂದ್ರ ಮೋದಿಗೆ ಅಗ್ನಿ ಪರೀಕ್ಷೆ ಅನ್ನುವ ರೀತಿಯಲ್ಲಿ ನೋಡಿ. ಹೌದು ಹೌದು 2014ರಿಂದ ನೀವು 24ರವರೆಗೆ ನೋಡಿದರೆ ನರೇಂದ್ರ ಮೋದಿಯವರ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯ ನ್ಯಾಚುರಲಿ ಒಂದೇ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಅದು ಜಾಸ್ತಿ ಇರುತ್ತೆ. ಸಮ್ಮಿಶ್ರ ಸರ್ಕಾರ ಇದ್ದಾಗ ನೀವು ಮತ್ತೊಬ್ಬರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗ್ತದೆ. ಎಸ್, ನರೇಂದ್ರ ಮೋದಿ ಒಂದಾದ್ರ ಮೇಲೊಂದು ರಾಜ್ಯಗಳ ಚುನಾವಣೆಗಳನ್ನು ಗೆದ್ದು ಆ ಸಾಮರ್ಥ್ಯವನ್ನು ಪ್ರದರ್ಶಿಸ್ತಾ ಇದ್ರು. ತಮ್ಮ ಜನಪ್ರಿಯತೆಯೂ ಜಾಸ್ತಿ ಮಾಡ್ಕೊಳ್ತಾ ಇದ್ರು. ಅದರಿಂದ ಚುನಾವಣೆಗಳನ್ನು ಅಂದರೆ ವಯಸ್ ವರ್ಷನೇ ಇತ್ತದು. ಫಾರ್ ಎಕ್ಸಾಂಪಲ್ ಈಗ ಅಸ್ಸಾಂ, ಅದೆಂದೂ ಬಿ ಜೆ ಪಿ ಏಕಾಂಗಿಯಾಗಿ ಗೆದ್ದಿರಲಿಲ್ಲ. ಅಸ್ಸಾಂ ಗಣ ಪರಿಷತ್ನ ಪಿಟ್ಲಗ್ಗು ಅಂತಾರೆ, ಅಂದರೆ ಬೆನ್ನ ಮೇಲೆ ಕುಳಿತುಕೊಳ್ತಕ್ಕಂಥ ಪಕ್ಷ ಇತ್ತು. ಹರಿಯಾಣದಲ್ಲಿ ಚೌತಾಲ ಬೆನ್ನ ಹಿಂದೆ ಕುಳಿತುಕೊಳ್ತಕ್ಕಂಥ ಪಕ್ಷವಾಗಿತ್ತು. ಉತ್ತರ ಪ್ರದೇಶದಲ್ಲಿ ಅದು 4th ಪೊಸಿಷನ್ಗೆ ರೆಲಿಗೇಟ್ ಆಗಿತ್ತು. ಅಂಥ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿ ಆ ರಾಜ್ಯಗಳ ಚುನಾವಣೆಗಳನ್ನು ಗೆದ್ದು ತೋರಿಸಿದಾಗ ಅವರ ಜನಪ್ರಿಯತೆಯೂ ಜಾಸ್ತಿ ಆಯಿತು. ಅವರ ಸರ್ಕಾರಕ್ಕೂ ಕೂಡ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಬಂತು. ಆದರೆ 2020 ಪ್ರಾಯಶಃ ಕರ್ನಾಟಕ ಅನಿಸುತ್ತೆ. ಕರ್ನಾಟಕ ಒಂದು ದೊಡ್ಡ ಹೊಡೆತವನ್ನು ನರೇಂದ್ರ ಮೋದಿ ಅವ್ರಿಗೆ ನೀಡಿತ್ತು. ಯಾಕಂದರೆ ಅವರು ಬೆಂಗಳೂರಿನಲ್ಲಿ ರೋಡ್ ಶೋ ನಡೆಸಿದರು. ಬಹುತೇಕ ಅವ್ರದ್ದೊಂದು ಬೀದಿ ನಡೆಸಿದ್ರು. ಹಾಂ, ನೀವು ಲಿಟ್ರಲಿ ಅದನ್ನು ಬೀದಿ ಆದರೆ ಕರ್ನಾಟಕದಲ್ಲಿ ಅವ್ರಿಗೆ ಯಶಸ್ಸು ಸಿಗಲಿಲ್ಲ. ಅದಾದ ನಂತರ ನೀವು ಗುಜರಾತ್ನಲ್ಲೂ ನಾವು ನೋಡಿದ್ವಿ, ಮಧ್ಯಪ್ರದೇಶದಲ್ಲೂ ಅವ್ರು ಗೆದ್ದರು. ಆದರೆ ಎಲ್ಲೋ ಒಂದು ಕಡೆ ಮೋದಿಯ ಒಂದು ಚರಿಷ್ಮಾ ಫೀಕಾ ಆಗ್ತಿದೆಯಾ ಅಂತಕ್ಕಂಥ ಚರ್ಚೆ ಕರ್ನಾಟಕದಿಂದ ಶುರುವಾಯಿತು. 24ರಲ್ಲಿ ನನಗನ್ಸುತ್ತೆ ಅಬ್ ಕಿ ಬಾರ್ 400 ಪಾರ್ ಅಂತ ಅವ್ರು ಹೇಳಿದಾಗ 400ಗೆ 160 ಸೀಟ್ಗಳು ಕಡಿಮೆ ಬಂದಾಗ ನ್ಯಾಚುರಲಿ ನರೇಂದ್ರ ಮೋದಿಯ ಜನಪ್ರಿಯತೆ ಬಗ್ಗೆ ಪ್ರಶ್ನಾರ್ಥಕ ಚಿಹ್ನೆಗಳಿದೆ. ಆದರೆ ನನಗನ್ಸುತ್ತೆ ಅದಾದ ಮೇಲೆ ಅವರು 2 ರಾಜ್ಯಗಳ ಚುನಾವಣೆಗಳನ್ನೇನು ಗೆದ್ದಿದ್ದಾರೆ, ಅವ್ರ ಕಾನ್ಫಿಡೆನ್ಸ್ ಆ ಲೋಕಸಭಾ ಚುನಾವಣೆಯ ಸೆಟ್ಬ್ಯಾಕ್ನಿಂದ ಏನಾಗಿತ್ತು ಅದು ಜಾಸ್ತಿ ಆಗಿದೆ. ನ್ಯಾಚುರಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಇವತ್ತಿನ ಅವರ ಪಾರ್ಲಿಮೆಂಟ್ ಸೆಷನ್ನಲ್ಲಿ ಕೂಡ ಒಂದು ಕಾನ್ಫಿಡೆನ್ಸ್ ತೊಗೊಂಡೇ ಅವ್ರು ಬಂದರು. ಜೊತೆಗೆ ನನಗನ್ಸುತ್ತೆ ಅಜಿತ್, ಸ್ಟ್ರಾಟರ್ಜಿ ಚೇಂಜ್, ರಣತಂತ್ರ ಬದಲಾವಣೆ ಆಗಿದೆ. 14ರಿಂದ 24ರವರೆಗೆ ನಿಮಗೆ ಅಂದರೆ ನಾವೇ ತಮಾಷೆ ಮಾಡ್ತಿದ್ವಿ, ಕಾರ್ಪೊರೇಷನ್ ಇಲೆಕ್ಷನ್ಸ್ ಬಂದರೂ ಕೂಡ ನರೇಂದ್ರ ಮೋದಿಯ ಪೋಸ್ಟರ್. ಬಿ ಜೆ ಪಿಯ ಒಬ್ಬರು ನಾಯಕರು ಹೇಳ್ತಾಯಿದ್ರು, ಅಂದರೆ ಯಾವುದಾದ್ರೂ ಹಂಪ್ಸ್ ಹಾಕಿದರೂ ಕೂಡ ಅಲ್ಲೊಂದು ನರೇಂದ್ರ ಮೋದಿ ಫೋಟೋ ಹಾಕಿ ನೋಡಿ ನಾವು ವೇಗ ತಡೆಯನ್ನು ಹಾಕಿದ್ದೀವಿ. ಅಂದರೆ ಆ ಪರಿಸ್ಥಿತಿ ಬರ್ತದಾ ಅನ್ನುವ ಮಟ್ಟಕ್ಕೆ ಬಿ ಜೆ ಪಿ ಮೋದಿ ಹೆಸರನ್ನು ಬಳಕೆ ಮಾಡ್ತಾಯಿತ್ತು. ರಣತಂತ್ರ ಬದಲಾಯಿಸಿ ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಮೋದಿ ಹೆಸರನ್ನು ಬಳಸದೆ RSSನ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಬಿ ಜೆ ಪಿ ಗೆದ್ದಿದೆ. ಅದು ನಿಶ್ಚಿತವಾಗಿ ಅದು ಮೋದಿ ಹೆಸರು ಇರದೇ ಇದ್ರೂ ಕೂಡ ಅದರ ಲಾಭ ಯಾರಿಗಾಗತ್ತೆ ಅಂತ ಪ್ರತಿಕೂಲ ಅಂದರೆ 2 BJP ಗೆಲ್ಲಬಹುದಾದ ರಾಜ್ಯಗಳಾಗಿರಲಿಲ್ಲ. ಪ್ರತಿಕೂಲ ಪರಿಸ್ಥಿತಿ ಇತ್ತು. ಹರಿಯಾಣದಲ್ಲಿ 10ರಲ್ಲಿ 5 ಸೀಟ್ ಬಂದಿತ್ತು ಲೋಕಸಭೆಯಲ್ಲಿ, ಮಹಾರಾಷ್ಟ್ರದಲ್ಲಿ 48ರಲ್ಲಿ 31 ಬಂದಿತ್ತು. ಆ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಬಿ ಜೆ ಪಿ ಗೆದ್ದಿರ್ತಕ್ಕಂಥದ್ದು ಮೋದಿಯವರ ಕಾನ್ಫಿಡೆನ್ಸನ್ನು ಜಾಸ್ತಿ ಮಾಡಿದೆ. ಎದುರಾಳಿಗಳಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಒಂದು ದೊಡ್ಡ ಸೆಟ್ ಬ್ಯಾಕ್. ಯಾಕಂದರೆ ಕಾಂಗ್ರೆಸ್ಗೆ ಅನೇಕ ಬಾಗಿಲುಗಳು 2024ರ ಗೆಲುವಿನ ನಂತರ ಓಪನ್ ಆಗಿತ್ತು. 99ಕ್ಕೆ ಕಾಂಗ್ರೆಸ್ ಹೋಗೋದನ್ನು ಯಾರೂ ಕೂಡ ಪ್ರೆಡಿಕ್ಟ್ ಮಾಡಿರಲಿಲ್ಲ. ಆದರೆ ಕಾಂಗ್ರೆಸ್ 99ರವರೆಗೆ ಹೋಯಿತು. ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕರಾದರು. ಅದಾದಮೇಲೆ 2 ರಾಜ್ಯಗಳನ್ನು ಕಾಂಗ್ರೆಸ್ ಸೋತಿರ್ತಕ್ಕಂಥದ್ದು ಕಾಂಗ್ರೆಸ್ನ ಕಾನ್ಫಿಡೆನ್ಸನ್ನು, ಅಂದರೆ ನೀವು ಕಾಂಟ್ರಾಸ್ಟ್ ಮಾಡಿ ನೋಡಿ, ಕರ್ನಾಟಕದಲ್ಲಿ 3 ಕಾಂಗ್ರೆಸ್ ಗೆಲ್ಲುತ್ತೆ. ಉಳಿದ ಯಾವುದೇ ಒಂದು ಅರ್ಧ ಗಂಟೆ ಎಪಿಸೋಡು ಮಾಡಿಸಿದ್ವಿ ನಾವು, ಕರ್ನಾಟಕದ ಕಾಂಗ್ರೆಸ್ಸೇ ಸ್ಟ್ರಾಂಗೆಸ್ಟ್ ಈಗ ಇಡೀ ಭಾರತದಲ್ಲಿ ಅಂತ. ನ್ಯಾಚುರಲಿ ಈಗ ಸಿದ್ದರಾಮಯ್ಯ, DK ಶಿವಕುಮಾರ್ ಅಂತ ನಾಯಕರಿರುವಾಗ. ಹಾಂ, ಆದರೆ ಮಹಾರಾಷ್ಟ್ರದಲ್ಲಿ ನಿಮಗೆ 48ರಲ್ಲಿ 31 ಬಂದಿತ್ತು. ಬರೀ ಯುತಿ ಮತ್ತು ಮಹಾವಿಕಾಸ್ ಅಗಾಡಿ 1% ವೋಟ್ ಜಾಸ್ತಿ ಇತ್ತು. ನರೇಟಿವ್ಗಳನ್ನು ಬಿಲ್ಡ್ ಮಾಡಿತ್ತು. ಈಗ ಅದು ಸೋಲಿನ ಕಾರಣಗಳನ್ನು ನಾವು ಚರ್ಚೆ ಮಾಡಿದ್ದೀವಿ ಅನೇಕ ಬಾರಿ. ಆದರೆ
ಯಾಕೆ ಸೋತರು ಅಂತಕ್ಕಂಥದ್ದು, ಯಾಕೆ ಗೆದ್ದರು ಅಂತಕ್ಕಂಥದ್ದು ನ್ಯಾಷನಲ್ ಪಾಲಿಟಿಕ್ಸ್ ಮೇಲೆ ತಂದೆ ಆಗಿರ್ತಕ್ಕಂಥ ಪರಿಣಾಮವನ್ನು ಬೀರುತ್ತೆ. ಎಸ್. ರವೀಂದ್ರ ರೇಷ್ಮೆ ಸರ್, ಏನು ಕಾರಣ ಅನಿಸುತ್ತೆ ಕಾಂಗ್ರೆಸ್ಗೆ ಒಂದು ಮೊಮೆಂಟಮ್ ಸಿಕ್ಕಿತ್ತು ಲೋಕಸಭಾ ಚುನಾವಣೆಯ ರಿಸಲ್ಟ್ನ ಜೊತೆಗೆ? ಪ್ರಶಾಂತ್ ಅವರು ಹೇಳ್ತಾ ಇದ್ರಲ್ಲ, ಕರ್ನಾಟಕದ ಚುನಾವಣೆ, ಅಸೆಂಬ್ಲಿ ಚುನಾವಣೆ ಮೋದಿಯವರ ಆತ್ಮವಿಶ್ವಾಸಕ್ಕೆ ಭಾರಿ ಮರ್ಮಾಘಾತವನ್ನೇ ಉಂಟು ಮಾಡಿತು. ಯಾಕೆಂತಂದರೆ ಅವ್ರಿಗೆ ಗೊತ್ತಿರಲಿಲ್ಲ ಕರ್ನಾಟಕದ BJP ಘಟಕಕ್ಕೆ ನೀತಿ ಮತ್ತು ನಿಯತ್ತು ಅಂದರೆ ವೈಚಾರಿಕತೆ ಮತ್ತು ನೈತಿಕತೆ ಎರಡರಲ್ಲೂ ಮಾದರಿ ಆಗುವಂಥ ಒಂದೇ ಒಬ್ಬ ನಾಯಕ ಇರಲಿಲ್ಲ ಇಲ್ಲಿ ಕರ್ನಾಟಕದಲ್ಲಿ. ಅದು ನೆಚ್ಕೊಂಡ್ಬಿಟ್ಟಿದ್ರು. ಆದರೆ ಕರ್ನಾಟಕದ BJP ಅವರು ಮೋದಿ ಅಂದರೆ ರೋಡ್ ಶೋ, ಮೋದಿ ಅಂದರೆ ಮಂತ್ರಾಕ್ಷತೆ, ಅಯೋಧ್ಯೆ ರಾಮ ಮಂದಿರ ಆದ ತಕ್ಷಣ ಎಲ್ಲ ಕಡೆ ಮಂತ್ರಾಕ್ಷತೆ ಕೊಡ್ಕೊಳ್ಳಿ. ಮೋದಿಯವರಲ್ಲಿ ತಮ್ಮ ರಾಜಕೀಯ ಬದುಕಿನ ಅತ್ಯುತ್ತಮವಾದ ವಾಗ್ಝರಿಯನ್ನು ಹರಿಸಿದ್ರು ಅವತ್ತು. ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಅಂತ. ಇವ್ರಿಗೆ ಯಾರಿಗೂ ಏನೂ ಗೊತ್ತಿಲ್ಲ, ಬರೀ ಮಂತ್ರಾಕ್ಷತೆ ಕೊಡ್ತಾ ಇದ್ರು ಪಾರ್ಟಿ ಆಫೀಸಲ್ಲಿ. ಒಂದು ರಾಜಕೀಯ ಪಕ್ಷಕ್ಕೆ ಆ ನೈತಿಕತೆ ಮತ್ತು ವೈಚಾರಿಕತೆ ಎರಡೂ ಇಲ್ಲದಿದ್ರೂ ಪರವಾಗಿಲ್ಲ, ಎರಡರಲ್ಲಿ ಒಂದಾದರೂ ಇರಬೇಕಲ್ವಾ. ಮೋದಿಗೆ ವಿಚಾರಧಾರೆಯನ್ನು ತಲುಪಿಸುವಂಥ ಮೆಸೆಂಜರ್ಗಳಿಲ್ಲ, ಮೋದಿಯ ಕಾರ್ಯವೈಖರಿಯನ್ನು ತಲುಪಿಸುವಂಥ ರಾಯಭಾರಿಗಳಿಲ್ಲ. ಈಗಲೂ ಕೂಡ ನೋಡಿ ಕರ್ನಾಟಕ ಜನ ಎಷ್ಟು ಉದಾಹರಣೆಗಳು ಅಂತಂದರೆ, ಒಂದು ವರ್ಷದಿಂದ 136 ಸೀಟ್ ಕಾಂಗ್ರೆಸ್ಸಿಗೆ ಕೊಟ್ಟವರು ಒಂದೇ ವರ್ಷದಲ್ಲಿ 19 ಸೀಟ್ NDAಗೆ, ಜೊತೆಗೆ 142 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಲೀಡ್ ಕೊಟ್ಟಿದ್ರು. ಏನು ಮಾಡ್ತಾರೆ ಕರ್ನಾಟಕದಲ್ಲಿ? ಮತ್ತೆ NDA ಏನು ಮಾಡ್ತು? ಸ್ನ್ಯಾಚಿಂಗ್ ಡಿಫೀಟ್ ಫ್ರಮ್ ದ ಜಾಸ್ ಆಫ್ ವಿಕ್ಟ್ರಿ. ಗೆಲುವನ್ನು ಸೋಲಾಗಿ ಪರಿವರ್ತಿಸಿಕೊಳ್ಳಿ ಇವ್ರದೇ ವಿಶೇಷವಾದ ಪರಿಣಿತಿ ಇದೆ. ಚುನಾವಣಾ ಪ್ರಚಾರ ನಡೆದ್ರಾಗ ಒಂದು ಪಕ್ಷದಲ್ಲಿ 2 ಬಣಗಳು ಪರಸ್ಪರ ಬೈದಾಡ್ಕೊಂಡಿದ್ರು. ಇವತ್ತವರೆಗೂ ಇನ್ನು ಮುಂದುವರೆದಿದೆ. ಫಲಿತಾಂಶ ಬಂದ ಮೇಲೆ ಕೂಡ ಕರ್ನಾಟಕದ ಜನರ ಪ್ರಯಾರಿಟಿ ಸೆಟ್ ಆದಂಗಿದೆ. ಮೋದಿ ರಾಜ್ಯವನ್ನು ಯಾರು ಆಳಬೇಕು ಅನ್ನೋ ವಿಷಯದಲ್ಲಿ ಕ್ಲಾರಿಟಿ ಇದೆ, ದೇಶ ಯಾರು ಆಳಬೇಕು. ಮೋದಿ ಅವರಿಗೆ ಈ ಥರದ ಆಗತ್ತೆ ಮೊದಲೇದಲ್ಲ. ನಿಮಗೆ ನೆನಪಿ 2019 ಚುನಾವಣೆಯಲ್ಲಿ ಪ್ರಚಂಡ ಗೆಲುವು, 2014 ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢದಲ್ಲಿ ಹಿನ್ನಡೆ ಆಗ್ಬಿಡ್ತು ಅಸೆಂಬ್ಲಿ ಚುನಾವಣೆ. ಸೊ ಮೋದಿ ಅವರಿಗೆ ಈ ಥರದ ಆಘಾತಗಳು ಹೊಸದು ಅಲ್ಲ. ಇವತ್ತು ಭಾರತ ರಾಜಕಾರಣ ಧ್ರುವೀಕರಣ, ಬರೀ ಸೆಕ್ಯುಲರ್ ಕಮ್ಯುನಲ್ ಧ್ರುವೀಕರಣ ಅದು ಇದ್ದೇ ಇತ್ತು ಬಿಡಿ ಮೊದಲಿಂದ. ಐಡಿಯಾ ಆಫ್ ಮೋದಿ ವರ್ಸಸ್ ಐಡಿಯಾ ಆಫ್ ರಾಹುಲ್, ಐಡಿಯಾ ಆಫ್ ಇಂಡಿಯಾ ಅಂತ ರಾಹುಲ್ ಗಾಂಧಿ ಹೇಳ್ತಾ ಬರ್ತಾ ಇದ್ದಾರಲ್ಲ, ಅವೆರಡರ ನಡುವೆ ಸಂಘರ್ಷ ನಡೀತಾ ಇದೆ, ವೈಚಾರಿಕ ಮಟ್ಟದಲ್ಲಿ ನಡೀತಾ ಇದೆ. ಆದರೆ ಕೆಳ ಹಂತದಲ್ಲಿ ಮೋದಿ ಏಕಾಂಗಿ ಆಗಿಬಿಟ್ಟಿದ್ದಾರೆ. ಮೋದಿಯ ಆ ವಿಚಾರಧಾರೆ, ಚಿಂತನೆ, ಆಲೋಚನಾ ಕ್ರಮ ಮತ್ತು ಕಾರ್ಯವೈಖರಿ ಇದನ್ನೆಲ್ಲ ತಲುಪಿಸುವಂಥ ಒಂದು ಸಮರ್ಥ ರಾಯಭಾರಿಗಳೇ ಎಲ್ಲೂ ಇಲ್ಲ. ಅದರ ಲಾಭ ಕಾಂಗ್ರೆಸ್ಗೆ ಸಿಗಬೇಕಾಗಿತ್ತು ಅನ್ನೋದು ನಮ್ಮ ಆರ್ಗ್ಯುಮೆಂಟ್. ಸಿಕ್ತಿತ್ತು. ಲೋಕಸಭಾ ಮಹಾರಾಷ್ಟ್ರದ ಕಾಂಗ್ರೆಸ್ನ ಫಜಿತಿ ಏನಂತಾರೆ, ಕಳೆದ 20 ವರ್ಷದ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ನಾಯಕರು ಯಾರಪ್ಪ ಸರ್ವೋಚ್ಚ ನಾಯಕ ಅಂತ ಶರದ್ ಪವಾರ್ ಲೋಕಲ್ ಗಾಡಿ ಅಂತಾರೆ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಇರುತ್ತೆ, ಯಾರೋ ಒಬ್ಬ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರವರೆಲ್ಲ ಇರ್ತಾರೆ. ನೀವು ಕಳೆದ ಎಕ್ಸಿಟ್ ಪೋಲ್ ಚರ್ಚೆಯಲ್ಲಿ ನೋಡಿದ್ರಿ, ಕಾಂಗ್ರೆಸ್ ವಕ್ತಾರರಿಗೆ ಇವತ್ತಿನ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಯಾರು ಮಹಾರಾಷ್ಟ್ರದಲ್ಲಿ ಅಂತ ಗೊತ್ತಿರಲಿಲ್ಲ. ಅವ್ರು ತೋರಟ್ ಅಂತ ಇದ್ರು, ಅಲ್ರಿ ನಾನಾ ಪಟೋಲೆ ಅಂತ. ಆ ನಾನಾ ಪಟೋಲರೇ ಬರೀ 208 ಮತಗಳಿಂದ ಪ್ರಯಾಸದಿಂದ ಗೆದ್ದಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸ್ಥಿತಿ ಅದೇ ಥರ ಇದೆ. ಅದೇ ರೀತಿ ಬಿಹಾರ, ಉತ್ತರ ಪ್ರದೇಶ ಕೂಡ ಬರೀ ಲೋಕಲ್ ಗಾರ್ಡಿಯನ್ಗಳಿದ್ದಾರೆ. ಅಲ್ಲಿನ ಸರ್ವೋಚ್ಚ ನಾಯಕರ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯನ್ನು ಗೆಲ್ಲಿಸೋದು ಉತ್ತರ ಪ್ರದೇಶದಲ್ಲಿ ಕೂಡ ಒಬ್ಬ ಸರ್ವೋಚ್ಚ ನಾಯಕನವನು ಪ್ರದೇಶ ಕಾಂಗ್ರೆಸ್ ಮಟ್ಟದಲ್ಲಿ ಯಾರೂ ಇಲ್ಲ. ನೀವು ಹೇಳಿದ ಕರೆಕ್ಟು, ಕರ್ನಾಟಕ ಕಾಂಗ್ರೆಸ್ನ ಭದ್ರಕೋಟೆ. ಅದರಲ್ಲೂ 2023 ಅಸೆಂಬ್ಲಿ ಚುನಾವಣೆ ನಂತರ ಪ್ರದೇಶ ಕಾಂಗ್ರೆಸ್ ಸಮಿತಿ ಅನ್ನೋದು ಕರ್ನಾಟಕದಲ್ಲಿ ಅದೊಂದು ಪ್ರಾದೇಶಿಕ ಪಕ್ಷದ ಥರನೇ ನಡ್ಕೊಳ್ತಾರೆ. ಹೈಕಮಾಂಡ್ ಇವರ ಸ್ಟ್ರಾಟಜಿ ಮತ್ತು ಕಾರ್ಯವೈಖರಿಗೂ ಹೈಕಮಾಂಡ್ ಚಿಂತನೆಗೂ ಬೇರೆದೆ. ರಾಹುಲ್ ಗಾಂಧಿ ಅವರ ಐಡಿಯಾ ಆಫ್ ಇಂಡಿಯಾ ಇದೆಯಲ್ಲ, ಅದಕ್ಕೆ ಪ್ರತ್ಯುತ್ತರ ಕೊಡೋರು ಯಾರು ಇಲ್ದಂಗೆ ಆಗ್ಬಿಟ್ಟಿದ್ದಾರೆ ಕರ್ನಾಟಕದ BJPಯಲ್ಲಾಗಲಿ ಇತರೆ BJPಯಲ್ಲಾಗಲಿ. ಆ ಮೋದಿ ಏಕಾಂಗಿತನ ಲೋಕಸಭಾ ಚುನಾವಣೆ ಎದ್ದು ಕಾಣ್ತಾ ಇತ್ತು. ತಮ್ಮ ಸಹೋದ್ಯೋಗಿಗಳ ಸಾಧನೆಗಳನ್ನು ಕೂಡ ಅವರೆಲ್ಲೂ ಪ್ರಸ್ತಾಪ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಅವರ ಆತ್ಮವಿಶ್ವಾಸದ ಅತಿರೇಕಕ್ಕೆ ಹೋಗಿತ್ತು. ಲೋಕಸಭಾ ಚುನಾವಣೆ ಝಟಕ ಕೊಡ್ತು. ಅದಕ್ಕೆ ಮೂಲ ಕಾರಣ ಅವರ ವಿರೋಧಿಗಳಿಗಿಂತ ಹೆಚ್ಚಾಗಿ ಅವರ ಪೂರ್ವಾಶ್ರಮದ ಒಂದು ಸೇನಾಪಡೆ ಏನಿದೆ, RSSನಲ್ಲಿ ದೊಡ್ಡ ಪ್ರಮಾಣದ ಅತೃಪ್ತಿ ಇತ್ತು ಅನ್ನೋದು ಉತ್ತರ ಪ್ರದೇಶ, ಅನೇಕ ರಾಜ್ಯಗಳು, ಮಹಾರಾಷ್ಟ್ರ ಸೇರಿದಂತೆ ಎಲ್ಲ ಕಡೆ ಎದ್ದು ಕಾಣಿಸ್ತಾ ಇತ್ತು. ಕರ್ನಾಟಕನೇ ಇಟ್ ವಾಸ್ ಸೇವಿಂಗ್ ಗ್ರೇಸ್. ಅಟ್ಲೀಸ್ಟ್ ಇಲ್ಲಿ 19 ಸೀಟ್ ಬಂದಿದ್ದು ದೊಡ್ಡ ಕೊಡುಗೆ. ಹೌದು, ಉತ್ತರ ಪ್ರದೇಶದಲ್ಲಿ ಒಮ್ಮೆಲೆ 67 ಇದ್ದಿದ್ದು 33 ಇಳಿತಲ್ಲ. ಒಬ್ಬ ಪ್ರಾದೇಶಿಕ ಪಕ್ಷದ ನಾಯಕ ಅಖಿಲೇಶ್ ಯಾದವ್ 41 ಸೀಟ್ ಗೆದ್ದಿದ್ದು. ಅದು ಮೋದಿಯವರ ಆತ್ಮವಿಶ್ವಾಸಕ್ಕೆ, ಅವ್ರ ಒಟ್ಟಾರೆ ವ್ಯಕ್ತಿತ್ವಕ್ಕೆ. ಆದರೆ ಅವರ 23 ವರ್ಷಗಳ, ನಾನು ಮೋದಿನ ಯಾವ ಥರ ನೋಡ್ತೀನಿ ಅಂತಂದರೆ, 13 ವರ್ಷಗಳಷ್ಟು ಸುದೀರ್ಘ ಕಾಲ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿ ಪದವಿಗೆ ಬಂದಿದ್ದು ಅದು ಒಂದು ಹೆಗ್ಗಳಿಕೆ. ಅದು ಅದೇ ಹೊಸ, ಅವರು ಮೊದಲೇ ಅವರೇನಲ್ಲ. ಇವರು ಮೊರಾರ್ಜಿ ದೇಸಾಯಿ, ಚೌಧರಿ ಚರಣ್ ಸಿಂಗ್, VP ಸಿಂಗ್, PV ನರಸಿಂಹರಾವ್ ಅವರು ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು, ಬಟ್ ಭಾಳ ಅಲ್ಪಾವಧಿಗೆ. ಆದರೆ ಮೋದಿ ಮಾತ್ರ ಅವರು ಡೈರೆಕ್ಟಾಗಿ RSS ಶಾಖದಿಂದ ಪ್ರಧಾನಮಂತ್ರಿ ಪದವಿಗೆ ಬಂದಿಲ್ಲ. ಅದನ್ನು ಅವ್ರ ವಿರೋಧಿಗಳು ಅರ್ಥ ಮಾಡ್ಕೊಳ್ತಾ ಇಲ್ಲ. ಗುಜರಾತ್ ಅಂತ ಒಂದು ಉದ್ಯಮಶೀಲ ರಾಜ್ಯದ ಮುಖ್ಯಮಂತ್ರಿ ಆಗಿ ತಾನೂ ಗೆದ್ದು ತಮ್ಮ ಪಕ್ಷವನ್ನು ಗೆಲ್ಲಿಸಿ 13 ವರ್ಷ ನಿರಂತರವಾಗಿ ಒಂದು ಸಾರ್ವಜನಿಕ ಹುದ್ದೆಯಲ್ಲಿದ್ದವನು ದೃಷ್ಟಿಕೋನ ಬದಲಾಗಿರುತ್ತೆ. ಪೂರ್ವಾಶ್ರಮದ ಸೈದ್ಧಾಂತಿಕ ಸಂಕೋಲಗಳಿಂದ ಕಳಚಿಕೊಳ್ಳೋ ಪ್ರಯತ್ನ ಇರುತ್ತೆ. ಇದರ ಹೋಗಿ ಪ್ರಧಾನಮಂತ್ರಿಯಾಗಿ ಮೊದಲನೇ ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಎಲ್ಲರೂ ನಿರೀಕ್ಷೆ ಮಾಡಿದ್ರು ರಾಮ ಮಂದಿರ ಕಟ್ಬಿಟ್ಟು, ಇಲ್ಲ ದೇವಾಲಯಕ್ಕಿಂತ ಶೌಚಾಲಯ ಮುಖ್ಯ ಡಿಕ್ಲೇರ್ ಮಾಡಿಬಿಟ್ಟು ಗಾಂಧಿ ಜಯಂತಿ ಸ್ವಚ್ಛ ಭಾರತ ಶುರು ಮಾಡಿಬಿಟ್ಟು 11 ಕೋಟಿ ಟಾಯ್ಲೆಟ್ ಕಟ್ಸಿದ್ರು. ರಾಮ ಮಂದಿರಕ್ಕೆ ಅವಸರನೇ ಮಾಡಲಿಲ್ಲ. ಅದು ಮೋದಿಯ ಮನೋಧರ್ಮ. ಭಾಳ ಸಂಕೀರ್ಣವಾದ ವ್ಯಕ್ತಿತ್ವ. ಹೀಗೆ ಅಂತ ನೀವು ಫಿಕ್ಸ್ ಮಾಡಲಿಕ್ಕಾಗಲ್ಲ.
ಹಾಗಾಗಿ ಹರಿಯಾಣದಲ್ಲಿ ಮೋದಿನ ಜಾಸ್ತಿ ಬಿಂಬಿಸಲಿಲ್ಲ, ಮಹಾರಾಷ್ಟ್ರದಲ್ಲಿ ಜಾಸ್ತಿ ಮೋದಿನ ಬರೀ 9 ರ್ಯಾಲಿ ಏನೋ ಮಾಡಿದ್ರು. ಆದರೆ ಮತದಾರರ ಮನಸ್ಸಲ್ಲಿ ಇವತ್ತು ಬಿಜೆಪಿ ಅಂದ್ರೆ ಮೋದಿ, ಆ ಮೋದಿ ಅನ್ನೋ ಐಡಿಯಾ ಫಿಕ್ಸ್ಡ್ ಆಗಿಬಿಟ್ಟಿದೆ. ಲೋಕಸಭಾ ಚುನಾವಣೆ ಅಂತಂದ್ರೆ ಇನ್ನೂ ಹೆಚ್ಚು ಆತಂಕ ಆಗಿಬಿಟ್ಟಿರುತ್ತೆ. ಹಿಂದಿನ ಸಾರಿ ಎಲ್ಲ ಮೋದಿನ ಮೆಚ್ಕೊಂಡಿರ್ತಾರೆ, ಅಯ್ಯೋ ಇನ್ನು ಮೋದಿ ಹೋಗ್ಬಿಟ್ರೆ ಹೆಂಗಪ್ಪ ಮುಂದೆ ಅನ್ನೋ ಆತಂಕದಿಂದ ಮತ್ತೆಲ್ಲರೂ ಬಿಜೆಪಿನ ಗೆಲ್ಸಿರ್ಬೋದು. ಮತದಾರ ಮನಸ್ಥಿತಿ ಬೇರೆ ಇರುತ್ತೆ, ಆಯಾ ಪ್ರಾದೇಶಿಕ ಪಕ್ಷದ ನಾಯಕರ ತಂತ್ರಗಾರಿಕೆ ಬೇರೆ ಇರುತ್ತೆ. ವಿದೌಟ್ ಮೋದಿ ಹೆಸರೇ ಚರ್ಚೆ ಆಗಲಿಲ್ಲ. ಚರ್ಚೆನೇ ಆಗಲಿ. ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಟಾಕಿಂಗ್ ಪಾಯಿಂಟ್ ನೋಡಿ, ನೆಹರು ಇದ್ದಾಗ ನಾವೆಲ್ಲ ಚಿಕ್ಕವರಿದ್ವಿ. ನೆಹರು ನಂತರ ಯಾರು ಅನ್ನೋ ಪ್ರಶ್ನೆ ಅವ್ರು ಜೀವಂತವಾಗಿದ್ದಾಗ 2 ವರ್ಷ ಮುಂಚೆನೇ ಶುರು ಆಗ್ಬಿಡುತ್ತೆ. ಅಂತ ಆತಂಕ ಮೂಡಿತ್ತು. ಇಂದಿರಾ ಗಾಂಧಿ ನಂತರ ಯಾವ ಥರ ಅಂತಂದ್ಬಿಟ್ಟು ಕಾಂಗ್ರೆಸ್ ಪಕ್ಷಗಳು ಕೂಡ ಆತಂಕ ಆಯಿತು, ದುರಂತ ಆಯಿತು. ಸರಿ, ಆದರೆ ಅದೇ ಥರದ ಆತಂಕ ಇವತ್ತು ಮೋದಿಯ ಬೆಂಬಲಿಗರಲ್ಲೂ ಮತದಾರರಲ್ಲೂ ಎಲ್ರಿಗೂ ಕಾಡ್ತಾ ಇದೆ. ಕಮ್ ಬ್ಯಾಕ್. ಆ ಮೋದಿ ಏನೋ ಐಡಿಯಾ ಡಿಸಪಿಯರ್ ಆಗಿಲ್ಲ. ಮೋದಿಗೆ ಸೆಟ್ ಬ್ಯಾಕ್ ಆಗಿರುತ್ತೆ ಲೋಕಸಭಾ ಎಲೆಕ್ಷನ್ಗೆ. ಇಂಥ ಸೆಟ್ ಬ್ಯಾಕ್ಸ್ ಹೊಸದೂ ಅಲ್ಲ ಅವ್ರಿಗೆ. ಗುಜರಾತ್ ಎಲೆಕ್ಷನ್ ನೀವು ನೋಡಿದ್ರೆ ಒಂದ್ಸಾರಿ ಬರೀ 99 ಸೀಟ್ ಬಂತು. ಪಾಟೇದಾರ್ ಪ್ರೊಟೆಸ್ಟ್ ಮೀಸಲಾತಿ ಹೋರಾಟ ಉತ್ತುಂಗಕ್ಕೆ ಇರಿದಾಗ ಬರೀ 99 ಸೀಟ್ ಬಂತು. ಸುಮ್ಮನೆ ಪಾಜಾಗಟ್ಟೆ ತಲುಪಿಟ್ಟು ಅಧಿಕಾರಕ್ಕೆ ಬಂದರು. ಆದ್ರೆ ಮತ್ತೊಂದು ಚುನಾವಣೆ ಸ್ವೀಪ್ ಮಾಡ್ಬಿಟ್ಟು ಅದೊಂದು ವಿಚಿತ್ರವಾದ ಮೋದಿ ಫಿನಾಮಿನನ್ ಇನ್ನೂ ಅಳಿಸಿ ಹೋಗಿಲ್ಲ. ಮೋದಿ ಫಿನಾಮಿನನ್ ಇರಲಿಲ್ಲ ಅಂತ ನಾನು ಹೇಳೋದು. ಇದು ಇತ್ತು ಹರಿಯಾಣದಲ್ಲಿ, ಮಹಾರಾಷ್ಟ್ರದಲ್ಲಿ ಟಾಕಿಂಗ್ ಪಾಯಿಂಟ್ ಮನಸ್ಸಲ್ಲಿ ತಿಳ್ತೀರ, ಅಷ್ಟು ಗೆಲ್ಸಕ್ಕೆ ಸಾಧ್ಯ ಇರ್ತಿಲ್ಲ. ಮತದಾರ ಮನಸ್ಸಲ್ಲಿ ಇತ್ತು. ಓಕೆ, ಎಸ್. ರವಿಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ ಬಿಜೆಪಿ ಎಮ್ ಎಲ್ ಸಿ. ಕಾರ್ಯಕ್ರಮಕ್ಕೆ ಸ್ವಾಗತ ರವಿಕುಮಾರ್ ಅವರೇ. ಎಸ್, ರಮೇಶ್ ಬಾಬು ಅವರೇ, ಲೋಕಸಭಾ ಚುನಾವಣೆಯ ಮೂಮೆಂಟಮ್ ಕಂಟಿನ್ಯೂ ಆಗುತ್ತೆ. ಹರಿಯಾಣ ಹೆಂಗೂ ಕಾಂಗ್ರೆಸ್ ಗೆದ್ಕೊಂಡ್ಬಿಡುತ್ತೆ. ಮಹಾರಾಷ್ಟ್ರದ ಲೋಕಸಭಾ ಚುನಾವಣೆಯ ರಿಸಲ್ಟನ್ನು ನೋಡಿಬಿಟ್ರೆ ಕಾಂಗ್ರೆಸ್ ಬೆಸ್ಟ್ ಎವರ್ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ. ಕಾಂಗ್ರೆಸ್ ವಾಸ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ. 17 ಸ್ಥಾನಗಳನ್ನು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ಕೊಂಡಿತ್ತು. ಏನು ಎಲ್ಲಿ ಲಾಸ್ ಆಯಿತು ಮೊಮೆಂಟಮ್? ಭಾರತ ಇಡೀ ಪ್ರಪಂಚದಲ್ಲಿ ಒಂದು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ, ಬಹುತೇಕ ದೊಡ್ಡ ಮತದಾರರ ಸಂಖ್ಯೆಯನ್ನು ಇಟ್ಕೊಂಡಿರ್ತಕ್ಕಂಥ ರಾಷ್ಟ್ರ. ಕಳೆದ 6 ತಿಂಗಳ ಹಿಂದೆ ಆದಂಥ 18ನೇ ಲೋಕಸಭಾ ಚುನಾವಣೆಯನ್ನು ಸೇರಿಸಿ ಸುಮಾರು 11 ಸಾರಿ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಅಧಿಕಾರವನ್ನು ನಡೆಸಿದ್ದೀವಿ. ನೀವು ಇತಿಹಾಸದ ಪುಟಗಳನ್ನು ತಿರುವಿದಾಗ ಏನು ಜನಸಂಘ ತದನಂತರ ಭಾರತೀಯ ಜನತಾ ಪಕ್ಷ ಆಗಿ ಪರಿವರ್ತನೆ ಆಗಿದ್ದಾರೆ. ಅಫ್ಕೋರ್ಸ್ ಇವತ್ತು 3ನೇ ಸಲ ಅವರು ಅಧಿಕಾರಕ್ಕೆ ಬಂದಿದ್ದಾರೆ. ಅವರ ಪ್ರಾರಂಭದ ಸಂಖ್ಯೆ ಅಂದರೆ 1952ರಲ್ಲಿ ಮೊದಲನೇ ಪಾರ್ಲಿಮೆಂಟ್ ಚುನಾವಣೆ ಆದಾಗ ಜನಸಂಘಕ್ಕೆ ಸಿಕ್ಕಿದಂಥದ್ದು ಕೇವಲ 3% ಓಟು, 4 ಸ್ಥಾನನೋ 5 ಸ್ಥಾನನೋ ಅವ್ರು ಗೆದ್ದಂಥದ್ದು. ಅದಾದಮೇಲೆ ಈ ಭಾರತೀಯ ಜನತಾ ಪಕ್ಷ ಆದ ನಂತರ ಅಂದರೆ ಕರ್ನಾಟಕದಲ್ಲಿ ನಾವು ಒಂದು ಮಾತು ಹೇಳ್ತೀವಿ, HD ಕುಮಾರಸ್ವಾಮಿರವರ ತಪ್ಪು ನಿರ್ಧಾರದಿಂದ ಇಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅವಕಾಶ ಆಯಿತು ಅಂತೇಳಿ. ಅದೇ ಥರ ಜಯಪ್ರಕಾಶ್ ನಾರಾಯಣರವರು JP ಆಂದೋಲನ ಮಾಡಿದಂಥ ಸಂದರ್ಭದಲ್ಲಿ ಮಾಡಿದಂಥ ತಪ್ಪಿನಿಂದ ಇವತ್ತು ಭಾರತೀಯ ಜನತಾ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಬೆಳಕಂತು. ಅದು ಚರ್ಚೆ ಏನೇ ಇರಲಿ. ಜನತಾ ಪಕ್ಷ ಆದ ನಂತರವೂ ಸಹ ಪಾರ್ಲಿಮೆಂಟಲ್ಲಿ 2-3 ಸಂದರ್ಭದಲ್ಲಿ ಕೇವಲ 2 ಪಾರ್ಲಿಮೆಂಟ್ ಮೆಂಬರ್ಗಳು ಇರ್ತಾ ಇದ್ದಿದ್ದು, ಒಂದು ವಾಜಪೇಯಿ, ಇನ್ನೊಂದು LK ಆದ್ವಾನಿ. ಅದು ಚುನಾವಣೆಯಲ್ಲಿ ಅದೊಂದು ಪ್ರಕ್ರಿಯೆ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕೆಲವು ಕಡೆ ತೊಂದರೆ ಆಗಿರ್ಬೋದು, ಸಂಖ್ಯೆಯಲ್ಲಿ ಇಳಿಮುಖ ಆಗಿರ್ಬೋದು. ಆದರೆ ರವೀಂದ್ರ ರೇಷ್ಮೆರವರು ಮೋದಿರವರ ಒಂದು ಇಮೇಜ್ ಬೆಳೆದುಬಿಟ್ಟಿದೆ. ಆ ಇಮೇಜ್ ಇಟ್ಕೊಂಡು ಇಲ್ಲಿ ಕರ್ನಾಟಕದಲ್ಲಿ ಮಾಡ್ತಾಯಿಲ್ಲ, ಅವರ ಇವನ್ನ ಘೋಷಣೆಗಳು ಅಥವಾ ಅವರ ಧ್ಯೇಯಗಳನ್ನ ಅನುಪಾಲನೆ ಮಾಡ್ತಾಯಿಲ್ಲ ಭಾರತೀಯ ಜನತಾ ಪಕ್ಷದವರು ಅನ್ನೋ ಮಾತನ್ನು ಹೇಳಿದ್ರು. ನನಗೆ ವಿಶೇಷವಾಗಿ ಕರ್ನಾಟಕದ ರಾಜಕಾರಣದಲ್ಲಿ ಸಂಬಂಧಪಟ್ಟಂತೆ ಮೊನ್ನೆ ಯಡಿಯೂರಪ್ಪನವರು ಒಂದು ಮಾತು ಜ್ಞಾಪಕಕ್ಕೆ ಬರುತ್ತೆ. ಅವರು ಭಾಳ ಹಿಂದೆ ಒಂದು ಸ್ಟೇಟ್ ಎಕ್ಸಿಕ್ಯೂಟಿವ್ ಮೀಟಿಂಗ್ ಆದಂಥ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಒಂದು ಮಾತು ಹೇಳಿದರು, ಪಾರ್ಲಿಮೆಂಟ್ ಚುನಾವಣೆ ಬೇರೆ, ವಿಧಾನಸಭೆ ಚುನಾವಣೆ ಬೇರೆ. ನಾವು ವಿಧಾನಸಭೆ ಚುನಾವಣೆಯಲ್ಲಿ ಮೋದಿ ಫೋಟೋ ಇಟ್ಕೊಂಡು ಓಟ್ ಕೇಳಿದ್ರೆ ನಮ್ಗೆ ಅನುಕೂಲ ಆಗಲ್ಲ ಅನ್ನೋ ಮಾತನ್ನು ಅವರು ವಾಸ್ತವಿಕ ನೆಲೆಗಟ್ಟಿನಲ್ಲಿ ಮಾತಾಡಿದರು. ಅದು ಇವತ್ತು ಸತ್ಯ, ಮುಂದಕ್ಕೂ ಸತ್ಯ, ನಾಳೆನೂ ಸತ್ಯ. ಇವತ್ತು ಮಹಾರಾಷ್ಟ್ರದ್ದು ನಾವು ಚರ್ಚೆ ಮಾಡ್ತಿದ್ದೀವಿ. ಮೋದಿರವರು ಹವಾ ಇದ್ದರೆ ಪಾರ್ಲಿಮೆಂಟಲ್ಲಿ ಯಾಕೆ 30 ಸೀಟು ವಿಕಾಸ್ ಅಘಾಡಿಗೆ ಸಿಕ್ತಲ್ಲಿ? ತಾವೇ ಹೇಳ್ತಾರೆ 17 ಸೀಟ್ ಕಾಂಗ್ರೆಸ್ ಗೆಲ್ತವೆ. ಅಸೆಂಬ್ಲಿಯಲ್ಲಿ ಸೆಟ್ ಬ್ಯಾಕ್ ಆಗಿದೆ, ನಾನು ಅಕ್ಸೆಪ್ಟ್ ಮಾಡ್ಕೊತಾ ಇದ್ದೀನಿ. ಸೋಲಿಂದ ಹಿಂದೆ ಹೋಗ್ತಾ ಇಲ್ಲ, ನಾವು ಸೋತಿದ್ದೇವೆ. ಮತ್ತು ಅಲ್ಲೇನಕ್ಕೆ ಪಾರ್ಲಿಮೆಂಟಲ್ಲಿ ಮೋದಿರವರು ಸಾಧನೆ ಮಾಡೋಕ್ಕಾಗಲಿಲ್ಲ? ಎಕ್ಸಾಕ್ಟ್ಲಿ ಅದೇ ಚರ್ಚೆ. ದಟ್ ಇಸ್ ವಾಟ್ ಮೋದಿಯ ಜನಪ್ರಿಯತೆ ಲೋಕಸಭಾ ಇಲ್ಲ, ಮೋದಿ ಜನಪ್ರಿಯತೆ ಇಲ್ಲ, ಅದನ್ನೇ ಹೇಳ್ತಾ ಇರೋದು. ಈಗಲೂ ಕುಗ್ಗಿದೆ. ಈಗಲೂ ಹೇಳ್ತೀನಿ ನಾನು, 100ಕ್ಕೆ 100 ಈ ದೇಶದಲ್ಲಿ ಮೋದಿ ಜನಪ್ರಿಯತೆ ಇಲ್ಲ. ನೀವು 1962 ಅದಕ್ಕೆ ಮುಂಚೆ ತಾತ್ಕಾಲಿಕ ಸರ್ಕಾರ ಇತ್ತು, ನಾನು ಅದನ್ನು 47ರಿಂದ 52 ಬಗ್ಗೆ ನಾನು ಮಾತಾಡೋದಿಲ್ಲ. 1952ರಿಂದ ಇಲ್ಲಿವರೆಗಿರ್ತಕ್ಕಂಥ ಎಲ್ಲ ಪ್ರಧಾನಮಂತ್ರಿಗಳನ್ನ ಹೆಸರು ಹೇಳ್ಕೊಂಬನ್ನಿ, ಇನ್ಕ್ಲೂಡಿಂಗ್ ವಾಜಪೇಯಿ, ಇನ್ಕ್ಲೂಡಿಂಗ್ ನರಸಿಂಹರಾವ್.
ಈ ದೇಶ ಕಂಡಂಥ ಅತ್ಯಂತ ದುರ್ಬಲ ಪ್ರಧಾನಮಂತ್ರಿ ಯಾರು ಇದ್ರೆ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಇದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಆದರೆ ಇಂಥ ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ RSSನವರು ಹೇಳ್ಕೊಂಬಂದಿದೆ ಏಕವ್ಯಕ್ತಿತ್ವದ ವಿರೋಧವನ್ನು ಅವ್ರು ಪ್ರತಿಪಾದನೆ ಮಾಡ್ಕೊಂಬಂದಂಥವ್ರು. ಇವರು ಒಂದು ಪತ್ರಿಕಾಗೋಷ್ಠಿ ಮಾಡೋಕ್ಕೆ ಶಕ್ತಿ ಇಲ್ಲ ಅಂದರೆ ಅವರೆಂಥ ನಾಯಕರು ಈ ದೇಶದಲ್ಲಿ? ಏನು ಶಕ್ತಿ ಇದೆ ಅವರಿಗೆ? ಯಾವ ಇನ್ಫ್ಲೂಯೆನ್ಸ್ ಇದೆ ಅವರಿಗೆ? ಕರ್ನಾಟಕದಲ್ಲಿ ಇಷ್ಟೆಲ್ಲ ಬಂದು ಟಿಪ್ಪರ್ ಲಾಗ ಹಾಕೋರು ಸಹ ಯಾಕೆ ಮತ್ತು ಅವರು ಇಲ್ಲಿ ಇವತ್ತಿನವರೆಗೂ ಕರ್ನಾಟಕದಲ್ಲಿ ಸ್ವಂತ ಶಕ್ತಿ ಮೇಲೆ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತರೋಕ್ಕಾಗಿಲ್ಲ? ಅಸೆಂಬ್ಲಿ ಚುನಾವಣೆ ಬೇರೆ ಆಗುತ್ತೆ, ಪಾರ್ಲಿಮೆಂಟ್ ಚುನಾವಣೆ ಬೇರೆ ಆಗುತ್ತೆ. ಖಂಡಿತ ಅಫ್ಕೋರ್ಸ್ ಇವತ್ತು ಜಾರ್ಖಂಡಲ್ಲಿ ನಾನು ನೀವು ಚರ್ಚೆ ಮಾಡ್ತಿದ್ದೀನಿ. ನನ್ನ ಬಯಕೆ ಒಂದು ನಿಮಿಷ ಚರ್ಚೆ ಅಲ್ಲ, ನಂಬರ್ಗಳ ಚರ್ಚೆ ಅಂತ. ಖಂಡಿತ ಜಾರ್ಖಂಡ್ ವಿಷಯಕ್ಕೆ ಬರ್ತೀನಿ. ಜಾರ್ಖಂಡಲ್ಲಿ ಮತ್ತೆ ಈ ನರೇಂದ್ರ ಮೋದಿ ಅವ್ರದ್ದು ಏನಕ್ಕೆ ಇವತ್ತು ಪ್ರಭಾವ ಬೀರಲಿಲ್ಲ? ಜಾರ್ಖಂಡ ರಾಜ್ಯ ರಚನೆ ಆದ ನಂತರ ಇಲ್ಲಿಯವರೆಗೆ ಯಾವುದೇ ಒಂದು ಪಕ್ಷ ಎರಡನೇ ಬಾರಿ ಅಧಿಕಾರಕ್ಕೆ ಬಂದಂಥದ್ದು ಇಲ್ಲ. ಮತ್ತು ಯಾಕೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ಹರಿಯಾಣದಲ್ಲಿ ಆಗ್ಬಿಟ್ರೆ ಮೋದಿ ಪ್ರಭಾವ ಅಲ್ಲೇನಕ್ಕಾಗಲಿಲ್ಲ ಜಾರ್ಖಂಡಲ್ಲಿ? ಅಂದರೆ ಸೋತ್ರೆ ಅಲ್ಲಿ ಸ್ಥಳೀಯ ನಾಯಕರು ತಲೆ ಕಟ್ಬಿಡೋದು, ಇಲ್ಲ ಅಂದರೆ ನಮಗೆ. ಹಿಮಾಚಲ ಪ್ರದೇಶದಲ್ಲಿ ಸೋತ್ರೆ ನಡ್ಡಾ ತಲೆ ಕಟ್ಬಿಡೋದು, ಗೆದ್ದರೆ ನರೇಂದ್ರ ಮೋದಿ. ಕರ್ನಾಟಕದಲ್ಲಿ ಗೆದ್ದುಬಿಟ್ರೆ ನರೇಂದ್ರ ಮೋದಿ, ಸೋತ್ರೆ ಯಡಿಯೂರಪ್ಪ. ಇದು ಭಾರತೀಯ ಜನತಾ ಪಕ್ಷದ ನಡವಳಿಕೆ. ನೋಡಿ, ಯಾವ ಒಬ್ಬ ನಾಯಕ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವನು ನಾಯಕ ಆದಂತನು ಜನರ ಮಧ್ಯೆ ಇರಬೇಕಾಗತ್ತೆ. ಆಗಲೇ ಪ್ರಶಾಂತ್ ನಾಥ್ ಒಂದು ಪದ ಬಳಕೆ ಮಾಡಿದ್ರು, ಚಾಯ್ ಪೇ ಚರ್ಚೆ ಅಂತೇಳಿ. ಏನಾಯ್ತು ಇವತ್ತು? ಚಾಯ್ ಪೇ ಚರ್ಚೆ ಯಾರು ಮಾಡ್ತಾ ಇದ್ದಾರೆ? ಬರೀ ಆಕಾಶವಾಣಿಗೆ ಸೀಮಿತ ಮಾಡ್ಕೊಂಡಿದ್ದೀರಾ? ಇವತ್ತು ರೋಡ್ಗಳಲ್ಲಿ ಜನರ ಜೊತೆ ನಿಂತ್ಕೊಂಡು ಟೀ ಕುಡಿಯೋಂಥವ್ರು ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸಿದ್ದರಾಮಯ್ಯನಂಥವ್ರು. ಯಾವತ್ತು ಪ್ರಧಾನಮಂತ್ರಿಯಾಗಿ ಯಾವ ರೋಡಲ್ಲಿ ಯಾವ ಟೀ ಅಂಗಡಿ ಹತ್ರ ಕೂತ್ಕೊಂಡು ಟೀ ಕುಡಿದ್ರೆ ನೀವು? ಪ್ರಧಾನಮಂತ್ರಿಗಳು ಚಾಯ್ ಪೇ ಚರ್ಚೆ ಮೇಲೆ ಪ್ರಧಾನಮಂತ್ರಿ ಆದ್ರಿ. ಹಂಗಿದ್ರೆ ಜಾಸ್ತಿ ಆಕ್ಸೆಸಬಲ್ ಯಾರು ಅಂದ್ರೆ ಶಿಗ್ಗಾಂವಲ್ಲಿ ರವಿಕೃಷ್ಣ ರೆಡ್ಡಿಯಪ್ಪ. ನಾವು ಮಾತಾಡ್ತಾ ಇರೋದು ವೋಟ್ ಎಷ್ಟು ತಗೊಂಡಿದ್ದೀರಿ, ರವಿಕೃಷ್ಣ ರೆಡ್ಡಿ ಶಿಗ್ಗಾವಲ್ ಸೋತಿರ್ಬೋದು, ಈಸ್ ಎ ಲೀಡರ್, ಐ ವಿಲ್ ಅಕ್ಸೆಪ್ಟ್. ಹೌದ್ರಿ, ಅವ್ರು ಜನರ ಮಧ್ಯೆ ಇದ್ದಾರೆ, ಚರ್ಚೆ ಮಾಡ್ತಾ ಜನರ ಮಧ್ಯೆ ಇದ್ದಾರೆ ಅವರು. ನಾವು ರಿಸಲ್ಟ್ ಬಗ್ಗೆ ಜನರ ಮಧ್ಯೆ ಇದ್ದಾರೆ, ನಿಮ್ಮ ಲೀಡರ್ ಇದ್ದಾರೆ. ನಾನು ರವಿಕೃಷ್ಣ ರೆಡ್ಡಿ ಅಪ್ರಿಷಿಯೇಟ್ ಮಾಡ್ತೀನಿ. ಚುನಾವಣೆ ಸೋಲು ಗೆಲುವು ಒಂದು ಕಡೆ, ನಿಮ್ಮ ಲೀಡರ್ ಇದ್ದಾರೆ. ಯಾವತ್ತು ನೀವು ಪ್ರಧಾನಮಂತ್ರಿಯಾಗಿ 10 ವರ್ಷ 11 ವರ್ಷಕ್ಕೆ ಬಂದಿದ್ದೀರಾ? ಬೇಡ, ಎಲ್ಲೂ ಬೇಡ, ಗುಜರಾತಲ್ಲಿ ಹೋಗಿ ಜನರುಗಳ ಮಧ್ಯೆ ಇದ್ದೀರಾ ನೀವು? ಆಯಿತು, ನಿಮ್ಮ ಪಾರ್ಲಿಮೆಂಟ್ ಮೆಂಬರ್ಗಳು ನಿಮ್ಮ ಜೊತೆ ಬಂದು ಕೂತ್ಕೋತಾರಾ? ರಮೇಶ್ ಬಾಬು ಅವರೇ, ನಾವು ಚರ್ಚೆ ವಿಷಯ ಅದಲ್ಲ ಸರ್. ಬಿಜೆಪಿ ಕಮ್ ಬ್ಯಾಕ್ ಮಾಡ್ತಾ ಅಂತ ಕೇಳ್ತಾ ಇದೀವಿ ನಾವು ಅಷ್ಟೇ. ಬಿಜೆಪಿ ಅದನ್ನೇ ನಾನು ಹೇಳ್ತಾ ಇರೋದು. ಬಿಜೆಪಿ ಪ್ರತಿಕೂಲ ವಾತಾವರಣ ಇದ್ದ ಎರಡು ರಾಜ್ಯಗಳನ್ನ ಕಂಫರ್ಟಬಲ್ ಆಗಿ ಗೆದ್ದುಕೊಳ್ಳುವ ಮೂಲಕ ಕಮ್ ಬ್ಯಾಕ್ ಮಾಡ್ತಾ. ಬಿಜೆಪಿ ಕಮ್ ಬ್ಯಾಕ್ ಆಗಿರೋದು ನಾಟ್ ಬಿಕಾಸ್ ಆಫ್ ಮೋದಿ. ನಾನು ಅದೇ ಉತ್ತರ ನಿಮ್ಗೆ ಹೇಳ್ತಿರೋಂಥದ್ದು. ನೀವು ಮಹಾರಾಷ್ಟ್ರದಲ್ಲಾಗ್ಲಿ ಹರಿಯಾಣದಲ್ಲಾಗ್ಲಿ ಅವರಿಂದ ಅಲ್ಲ. ಅಲ್ಲಿ ಸ್ಥಳೀಯವಾಗಿ ಅವ್ರ ನಾಯಕರು, ಬಿಜೆಪಿ ನಾಯಕರಿದ್ದಾರೆ, ಕೆಲಸ ಮಾಡಿದಾರೆ. ಅಲ್ಲಿ ಶಿವಸೇನಾ ಒಂದು ಗುಂಪು, ಇನ್ನೊಂದು ಗುಂಪು, ಓಕೆ, ಅದು ಬೇರೆ. ನಮ್ಮ ಕಾಂಗ್ರೆಸ್ ಇಂಡಿಯಾ ಬ್ಲಾಕ್ಗೆ ಸೋಲಾಗಿದೆ, ಅದು ಒಪ್ಕೋತೀವಿ. ಬಟ್ ಅಲ್ಲಿ ನಾನು ಹೇಳಕ್ ಕೊಟ್ಟಿರೋದು ನಿಮ್ಮ ಪ್ರಶ್ನೆಗೆ ಉತ್ತರ, ನಾಟ್ ಬಿಕಾಸ್ ಆಫ್ ಮೋದಿ. ನೀವು ಮಹಾರಾಷ್ಟ್ರ ಚುನಾವಣೆ ಇರ್ಬೋದು, ಹರಿಯಾಣ ಚುನಾವಣೆ ಇರ್ಬೋದು, ಹೇಳ್ತಾ ಇಲ್ಲ. ಮೋದಿ ನೋಡಿ, ಇದರ ಲಾಭ ಕೇಂದ್ರ ಸರ್ಕಾರಕ್ಕೆ, ನರೇಂದ್ರ ಮೋದಿ ಅವರಿಗೆ ನಾಳೆ ಸರ್ಕಾರ ನಡೆಸೋದ್ರಲ್ಲಿ ಆಗತ್ತೆ ಅನ್ನೋದು ಒಂದು ಭಾಗ. ಆದರೆ ನಿಮಗೇನೊಂದು ಮೊಮೆಂಟಮ್ ಸಿಕ್ಕಿತ್ತು, ನೀವೊಂದು ರೀತಿ ಅದನ್ನು ಕ್ಯಾಚ್ ಕೈ ಚೆಲ್ದಂಗೆ ಹರಿಯಾಣ ಮತ್ತು ಮಹಾರಾಷ್ಟ್ರ ಸೋತು ಕಳ್ಕೊಂಡ್ರಲ್ವಾ ಅಂತಕ್ಕಂಥದ್ದು ಪ್ರಶ್ನೆ. ಇಲ್ಲಿ ನರೇಂದ್ರ ಮೋದಿ ಜನಪ್ರಿಯತೆ ಜಾಸ್ತಿ ಆಯ್ತು. ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ BJP-ಅವರೇ ನರೇಂದ್ರ ಮೋದಿ ಅವರನ್ನ ಪ್ರಚಾರಕ್ಕೆ ಜಾಸ್ತಿ ಕರೀಲಿಲ್ಲ, 6-7 ಸಭೆಗಳನ್ನು ಮಾತ್ರ ಕರೆದ್ರು. ರಾಜ್ಯ ನಾಯಕರಿಗೆಲ್ಲಿ, ಕೇಂದ್ರ ನಾಯಕರಿಗೆಲ್ಲಿರಿ, ಒಂದು ಗೆಲುವು ಪಕ್ಷಕ್ಕೊಂದು ಕಾನ್ಫಿಡೆನ್ಸ್ ಅನ್ನು ತಂದು. ಯಾವುದೇ ರಾಜಕೀಯ ಪಕ್ಷಕ್ಕೆ ಪ್ರತಿ ಚುನಾವಣೆಯನ್ನು ಗೆಲ್ಲ ಅಂತ ಸಂದರ್ಭ ಕಾನ್ಫಿಡೆನ್ಸ್ ಕೊಡುವಂಥದ್ದು. ನಾಟ್ ಓನ್ಲಿ ಮಹಾರಾಷ್ಟ್ರ, ನಾಟ್ ಓನ್ಲಿ ಹರಿಯಾಣ, ಈವನ್ ಕೇರಳದಲ್ಲಿ ನಾವು ಕಳೆದ ಬಾರಿ ಪಾರ್ಲಿಮೆಂಟ್ ಗೆದ್ದುವು, ಅಸೆಂಬ್ಲಿ ಕೈ ಚೆಲ್ಲಿದ್ವು. ಹಂಗಂತೇಳಿ ನಾವೇನು ಪಲಾಯನ ಮಾಡಿಲ್ಲ. ಅಫ್ಕೋರ್ಸ್ ಮತ್ತೆ ಇವತ್ತಾಗ ಮತ್ತೆ ಅಲ್ಲಿ 4 ಲಕ್ಷ ಚಿಲ್ಲರೆ ವಯನಾಡು ಕ್ಷೇತ್ರದಲ್ಲಿ ಪ್ರಿಯಾಂಕಾ ಗಾಂಧಿ ಗೆದ್ದರು. ಮತ್ತೆ ಮೋದಿ ಪ್ರಭಾವ ಏನಕ್ಕಿಲ್ಲ ಅಲ್ಲಿ? ತೆಲಂಗಾಣದಲ್ಲಿ ಮೋದಿ ಪ್ರಭಾವ ಏನಕ್ಕಿಲ್ಲ? ನೋ, ಇಟ್ ಈಸ್ ದ ಫ್ಯಾಕ್ಟ್. ಸಿ ನೋಡಿ, ನೀವು ರಾಜಕಾರಣವನ್ನು ತುಂಬ ಹತ್ತಿರದಿಂದ ನೋಡಿದವರು. ಮಹಾರಾಷ್ಟ್ರ ಗೆಲ್ಲೋದಕ್ಕಿರ್ತಕ್ಕಂಥ ಒಂದು ಮಹತ್ವ, ಕರ್ನಾಟಕದಂಥ ರಾಜ್ಯ ಗೆಲ್ಲೋದಕ್ಕಿರುವ ಮಹತ್ವ, ಗೋವಾ ಮತ್ತು ಮಣಿಪುರ್ ಮತ್ತು ಉಳಿದ ಸಣ್ಣ ರಾಜ್ಯಗಳನ್ನು ಗೆಲ್ಲೋದರ ಮಹತ್ವ, ಅದರ ಇಂಪ್ಲಿಕೇಶನ್ ನ್ಯಾಷನಲ್ ಪಾಲಿಟಿಕ್ಸ್ ಮೇಲೆ ಇಲ್ವಾ? ನರೇಂದ್ರ ಮೋದಿ ಮಹಾರಾಷ್ಟ್ರದ ಗೆಲುವು ಮತ್ತು ಸೋಲು ಇಡೀ ದೇಶದ ರಾಜಕಾರಣದ ಮೇಲೆ ಪರಿಣಾಮ ಬೀರುತ್ತೆ. ಸಾಧ್ಯನೇ ಇಲ್ಲ. ನೋ, ಐ ಆಮ್ ಟೋಟಲಿ ಡಿಸ್ಅಗ್ರಿ ವಿತ್ ಯು. ನಾನು ಮುಂದಿನ ಇಲೆಕ್ಷನ್
ಒಂದು ಕಾನ್ಫಿಡೆನ್ಸ್ ಮೇಲೆ, ಸರ್, ಈಗ- ಪೊಲಿಟಿಕಲ್ ಪಾರ್ಟಿಯ ಕಾನ್ಫಿಡೆನ್ಸ್ ಮೇಲೆ ಬೀಳುತ್ತೆ. ಈಗ ನಿಮ್ಗೆ ಹೇಳ್ತೀನಿ ಕೇಳಿ, ನೀವು ಮಹಾರಾಷ್ಟ್ರದ ಚುನಾವಣೆ ಅಥವಾ ಹರಿಯಾಣ ಚುನಾವಣೆ ಇಡೀ ದೇಶದ ಮೇಲೆ ಪ್ರಭಾವ ಬೀಳುತ್ತೆ ಅನ್ನೋದು ಸುಳ್ಳು. ನಾವು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಮೋದಿ ಪ್ರಭಾವ ಈ ಚುನಾವಣೆಯಲ್ಲಿ ಕೆಲಸ ಮಾಡಿದೆಯೋ ಇಲ್ವೋ ಅನ್ನೋದು ನಿಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು. ಕಮ್ ಬ್ಯಾಕ್ ಆಯ್ತಾ ಅಂತ ಕೇಳ್ತಾ ಇದ್ದೀನಿ. ಈ ಸದ್ಯ ಆಗಿಲ್ಲ, ಹೆಂಗ್ ಸರ್ ಕಮ್ ಬ್ಯಾಕು? Okay. ನೀವು Yes. ಅಲ್ಲಿ ಕಮ್ ಬ್ಯಾಕ್ ಆದ್ರೆ ಮತ್ತೆ ಛತ್ತೀಸ್ಗಢಲ್ಲಿ ಏನಕ್ಕಾಗಲಿಲ್ಲ? ಇವತ್ತು ನೀವು ಮಹಾರಾಷ್ಟ್ರದಲ್ಲಿ ಹರಿಯಾಣದಲ್ಲಿ ಬಿಕಾಸ್ ಆಫ್ ಮೋದಿ ಕಮ್ ಬ್ಯಾಕ್ ಆದ್ರೆ ಛತ್ತೀಸ್ಗಢಲ್ಲಿ ಹೇಳಿದವ್ರು ಯಾರು ಸರ್? No, no, no. ಯಾರು ಹೇಳಿದ್ರು ಬಿಕಾಸ್ ಆಫ್ ಮೋದಿ ಅಂತ? ಬಂದೆ ನನ್ಗೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.